ಮ್ಯಾಂಗೋ ಯಾರಿಗೆಲ್ಲ ಇಷ್ಟ ಇಲ್ಲ, ಎಲ್ರಿಗೂ ಇಷ್ಟ ಅಲ್ವಾ? ಆದರೆ ಮ್ಯಾಂಗೋ ಸೀಸನ್ ಮುಗ್ದು ಹೋಗ್ತಾ ಇದೆಯಲ್ಲ, ಏನು ಮಾಡೋದು? ಇದಕ್ಕೆ ನನ್ನ ಹತ್ರ ಒಂದು ಒಳ್ಳೆ ಉಪಾಯ ಇದೆ. ಆದರೆ ನೀವು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಆಗ ನಿಮಗೆ ಗೊತ್ತಾಗುತ್ತೆ. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲಿಗೆ ಮ್ಯಾಂಗೋವನ್ನು ಚೆನ್ನಾಗಿ ತೊಳಿಬೇಕು. ಆಮೇಲೆ ಅದನ್ನು ಆರೋದಕ್ಕೆ ಬಿಡಬೇಕು. ಯಾವುದೇ ರೀತಿ ನೀರಿನ ಅಂಶ ಇರಬಾರ್ದು. ಮೊದಲಿಗೆ ಮ್ಯಾಂಗೋ ಸಿಪ್ಪೆಯನ್ನು ನೀಟಾಗಿ ತೆಕ್ಕೊಳ್ಳೋಣ. ಈ ರೀತಿ ಮ್ಯಾಂಗೋ ಪಲ್ಪನ್ನು ಕಟ್ ಮಾಡಿಕೊಂಡು ಸಣ್ಣ ಸಣ್ಣ ಕ್ಯೂಬ್ ಥರ ಕಟ್ ಮಾಡ್ಕೊಳ್ಬೇಕು. ಈ ರೀತಿ ಕ್ಯೂಬ್ ಥರ ಎಲ್ಲ ಹಣ್ಣನ್ನು ಕಟ್ ಮಾಡ್ಕೊಳ್ಬೇಕು. ಇವಾಗ ರೆಡಿ ಇದೆ ಇದು. ಈಗ ಮುಂದೆ ಏನು ಮಾಡಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ. ಈ ಮ್ಯಾಂಗೋವನ್ನು ನಾವು 1 ಇಯರ್ವರೆಗೂ ಕೆಡದಂಗೆ ಇಡ್ಬೋದು. ತುಂಬ ಸಿಂಪಲ್, ಯಾವುದೇ ರೀತಿ ಪ್ರಿಸರ್ವೇಟಿವ್ ನಾನು ಯೂಸ್ ಮಾಡಿಲ್ಲ. ಇದಕ್ಕೆ ಫಸ್ಟ್ ಬೇಕಾಗೋದು ಏರ್ ಟೈಟ್ ಬಾಕ್ಸು, ಇಲ್ಲ ಜಿಪ್ಪರ್ ಕವರಲ್ಲಿ ಬೇಕಾದರೂ ನೀವು ಸ್ಟೋರ್ ಮಾಡ್ಬೋದು. ನಾನಿಲ್ಲಿ ಏರ್ ಟೈಟ್ ಗ್ಲಾಸಿನ ಬಾಕ್ಸನ್ನು ತೊಗೊಂಡಿದ್ದೀನಿ. ಹಾಗೆ ಅರ್ಗೋ ಅವರ ಜಿಪ್ ಲಾಕ್ ಬ್ಯಾಗನ್ನು ಕೂಡ ತೊಗೊಂಡಿದ್ದೀನಿ. ಕಟ್ ಮಾಡಿ ಇಟ್ಕೊಂಡಿರೋವಂಥ ಮ್ಯಾಂಗೋ ಪೀಸ್ಗಳನ್ನು ಇದರೊಳಗಡೆ ಹಾಕೋಣ. ಇದು ಒಂದು ಲೇಯರ್ ಆಗಿದೆ. ಈಗ ನಾವು ಸಕ್ಕರೆಯನ್ನು ಸ್ವಲ್ಪ ಪೌಡ್ರ್ ಮಾಡಿಕೊಂಡು ಅದ್ರ ಮೇಲೆ 1/4 ಸ್ಪೂನಷ್ಟು ಉದುರಿಸ್ಕೊಳ್ಬೇಕು. ಯಾಕಂದರೆ ಇದು ಪ್ರಿಸರ್ವೇಟಿವ್ ಥರ ಕೆಲಸ ಮಾಡುತ್ತೆ, ಅದಕ್ಕೋಸ್ಕರ ಹಾಕ್ಕೊಳ್ಳೋದು. ತುಂಬ ಜಾಸ್ತಿ ಹಾಕ್ಕೊಳ್ಳೋದು ಬೇಡ, ಜಸ್ಟ್ ಒಂದು 1/4 ಸ್ಪೂನ್ ಹಾಕಿದ್ರೆ ಸಾಕಾಗತ್ತೆ. ಹಾಗೆ ಮತ್ತೆ ಇನ್ನೊಂದು ಲೇಯರ್ನ ಹಾಕಬೇಕು. ಹಾಗೆ ಪ್ರತಿಯೊಂದು ಸ್ಟೆಪ್ಸಲ್ಲೂ ಇದೇ ರೀತಿ ಮಾಡಬೇಕು. ಚೂರು ಸಕ್ಕರೆ ಪುಡಿಯನ್ನು ನಾವು ಉದುರಿಸ್ಕೊಂಡು ಬರಬೇಕು. ಜಾಸ್ತಿ ಹಾಕ್ಕೊಳ್ಬಾರ್ದು, ಯಾಕಂದರೆ ಮಾವಿನ ಹಣ್ಣು ಸ್ವೀಟ್ ಇರುತ್ತೆ, ಇದು ಸ್ವೀಟ್ ಇರುತ್ತೆ. ಸ್ವಲ್ಪ ಪ್ರಿಸರ್ವೇಟಿವ್ ಥರ ಕೆಲಸ ಮಾಡೋದಕ್ಕೋಸ್ಕರ ಹಾಕ್ಕೊಳ್ಳೋದು. ಯಾಕಂದರೆ ನಾವಿಲ್ಲಿ ಪ್ರಿಸರ್ವೇಟಿವ್ ಯೂಸ್ ಮಾಡ್ತಾ ಇಲ್ಲ, ಅದಕ್ಕೋಸ್ಕರ ಈ ಸಕ್ಕರೆ ಪೌಡರನ್ನು ನಾವು ಯೂಸ್ ಮಾಡ್ತಾ ಇರೋದು. ಈ ರೀತಿ ಮಾಡಿ ನಾವು ಡೀಪ್ ಫ್ರೀಝರಲ್ಲಿ ಸ್ಟೋರ್ ಮಾಡಬೇಕು. ಹೀಗೆ ಸ್ಟೋರ್ ಮಾಡಿ ನಾವು ಅಪ್ ಟು 1 ಇಯರ್ವರೆಗೂ ಇಡ್ಬೋದು. ಹಾಗೆ ಯಾವಾಗ ಬೇಕಾದರೂ ಮ್ಯಾಂಗೋವನ್ನು ಸವಿಬೋದು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.